ನಮಸ್ಕಾರ. ನಾನು ಡಾಕ್ಟ್ರ್ ಹತ್ರ ಹಲ್ಲು ನೋವು ಬರ್ತಿತ್ತು. ನಾನು ತೋರ್ಸಕ್ಕೆ ಹೋಗಿದ್ದಾಗ ಅವರು ಎಕ್ಸ್ರೇ ಮಾಡಿ ಅಂತ ಹೇಳಿದರು. ಎಕ್ಸ್ರೇ ಮಾಡಿದ್ರು. ಅವರು ಮಾತ್ರೆ ಎಲ್ಲ ಹಲ್ಲು ಕಮ್ಮಿ ಆಗೋದಕ್ಕೂ ಮಾತ್ರೆ ಎಲ್ಲ ಕೊಟ್ಟಿದ್ರು. 4-5 ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು. 4-5 ದಿನ ಬಿಟ್ಟು ಹೋದ್ಮೇಲೆ ಅವರು ಒಂದು ಎಕ್ಸ್ರೇ ಮಾಡಿದ್ರು. ಎಕ್ಸ್ರೇ ಮಾಡಿದ್ಮೇಲೆ ನಿಮಗೆ ಈ 2 ಭಾಗದಲ್ಲಿ ಏನೋ ಪ್ರಾಬ್ಲಮ್ ಕಾಣಿಸ್ತಿದೆ, ಹೆದರ್ಕೋಬೇಡಿ, ನಾನು ಒಬ್ಬರು ಡಾಕ್ಟ್ರನ್ನ ಹೇಳ್ತೀನಿ, ಪ್ರಜ್ವಲ್ ಅಂತ ಅವ್ರ ಹೆಸರು. ಅವರು ಡಾಕ್ಟ್ರ್ ಹತ್ರ ನಾನು ಕನ್ಸಲ್ಟ್ ಎಲ್ಲ ಮಾಡಿ ನಾನು ಎಲ್ಲ ಹೇಳ್ತೀನಿ ಅವ್ರಿಗೆ. ನೀವು ಅವ್ರ ಹತ್ರ ಹೋಗಿ ನಾಳೆ ದಿನ ಅಂತ ಹೇಳಿದರು. ನಾವು ಮಾರನೇ ದಿನ ಪ್ರಜ್ವಲ್ ಡಾಕ್ಟ್ರ್ ಹತ್ರ ಬಂದು ಅವರೆಲ್ಲ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು, ಎಕ್ಸ್ರೇ ಮಾಡಿದ್ದೆಲ್ಲ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಅವರಂದರು, ಏನು ಹೆದರ್ಕೋಬೇಡಿ, ನಾನೇ ಎಲ್ಲ ಆಪ್ರೇಷನ್ ಎಲ್ಲ ಮಾಡ್ತೀನಿ, ಹೆದರ್ಕೊಳ್ಳೋದು ಏನಿಲ್ಲ ಅಂತ ಎಲ್ಲ ಹೇಳಿದರು. ಹಂಗೆ ಹೇಳಿದ್ಮೇಲೆ ನಂಗೆ ಒಂದು ಸ್ವಲ್ಪ ಹೆದರಿಕೆ ಎಲ್ಲ ಕಡಿಮೆ ಆಯಿತು. ಅವರು ಎಲ್ಲನೂ ಆಮೇಲೆ ಆಪ್ರೇಷನ್ನೂ ಆಯಿತು. ಆಪ್ರೇಷನ್ ಎಲ್ಲ ಆದಮೇಲೆ ಬಾಯಿ ಒಳಗಡೆಯಿಂದನೇ ಎಲ್ಲ ಆಪ್ರೇಷನ್ ಮಾಡಿದ್ರು. ಅವರು ಚೆನ್ನಾಗಿ ಆಪ್ರೇಷನ್ ಮಾಡಿದ್ರು. ಚೆನ್ನಾಗಿ ಆಪ್ರೇಷನ್ ಮಾಡಿದ್ಮೇಲೆ ನಾನು ಅವರು ಹೇಳಿದ ತಕ್ಕಂಗೆ ನಾನು 4 ದಿನ ಬಿಟ್ಟು ಬನ್ನಿ, 8 ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು. ಅವರು ಹೇಳ್ದಂಗೆ ರೂಲಾಗಿ ನಾವು ಹೋಗಿದ್ವು. ಎಲ್ಲ ಚೆನ್ನಾಗೇ ಮಾಡಿದ್ರು, ಎಲ್ಲ ಆಪ್ರೇಷನು ಎಲ್ಲ ತುಂಬ ಚೆನ್ನಾಗಿ ಆಯಿತು. ನನಗೆ ಈಗ ಯಾವ ಥರ ಸಮಸ್ಯೆನೂ ಇಲ್ಲ, ನನಗೆ ಎಲ್ಲ ಚೆನ್ನಾಗೇ ಎಲ್ಲ ಆಪ್ರೇಷನ್ ಮಾಡಿದ್ದೆಲ್ಲ ಹೊಲಿಗೆ ಎಲ್ಲ ಇದಾಗಿದೆ, ವಾಸಿಯಾಗಿದೆ. ಈಗ ಒಂದು 15 ದಿನಕ್ಕೊಂದ್ಸತಿ ಬನ್ನಿ ಅಂದವರು ಈಗ 1 ತಿಂಗಳಿಗೊಂದ್ಸತಿ ಬನ್ನಿ ಅಂತ ಹೇಳಿದರು. ಎಲ್ಲ ಬಂದು ಅದೇ ಥರ ಎಲ್ಲ ನಾವು ಬಂದು ತೋರಿಸ್ತಾಯಿದ್ದೀವಿ. ತುಂಬ ಚೆನ್ನಾಗೇ ನೋಡ್ತಾರೆ. ಈಗ ನಾನು ಮುಂಚೆ ಮೆತ್ತಿನ ಆಹಾರ ತೊಗೋತಿದ್ದೆ, ಈಗೆಲ್ಲ ಗಟ್ಟಿನ ಆಹಾರ ತಿನ್ನಿ ಅಂತ ಹೇಳಿದ್ದಾರೆ. ಈಗ 1 ತಿಂಗಳು ಒಂದ್ಸತಿ ಬರ್ತೀನಿ. ಚೆನ್ನಾಗಿ ನೋಡ್ತಾರೆ ಪ್ರಜ್ವಲ್ ಡಾಕ್ಟ್ರು, ದೇವರಂತವರು. ನೀವು ಬಂದು ಒಂದ್ಸತಿ ತೋರಿಸಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.